ಹಾಯ್ ಹಲೋ ನಮಸ್ಕಾರ ರೀ. ಇವತ್ತು ಬಂದೇವ ನಾವು ಹುಬ್ಳಿ ಒಳಗೆ ಹೊಸ ಬಸ್ ಸ್ಟ್ಯಾಂಡ್. ಹೊಸದೈತಿ ಅಂತ ಹೊಸದು ಅನ್ನಕ್ಕೂ ಆಗಂಗಿಲ್ಲ. ಹಂಗಂತೇಳಿ ನಮ್ದು ಇನ್ನೊಂದು ಹೊಸ ಬಸ್ ಸ್ಟ್ಯಾಂಡ್ ಐತ್ರಿ, ಅದು ಹೊಸದ. ಮೊದಲಿಂದ ಕರಿತೀವಿ ಹೊಸದ ಅಂತಂದು, ಬಟ್ ಇದು ಹೊಸದ. ನಾವು ಕನ್ಫ್ಯೂಸ್ ಆಗಿ ಹೋಗೈತಿ ಯಾವ್ದು ಬಸ್ ಸ್ಟ್ಯಾಂಡ್ ಅಂತೇಳಿ. ಫೈನಲಿ ನಿಮ್ಗೆ ಹೇಳ್ತೇನೆ ನೋಡ್ರಿ. ಗೋಕುಲ್ ರೋಡ್ ಕಡೆ ಹೋದ್ರೆ ಬಸ್ ಸ್ಟ್ಯಾಂಡ್, ಇದು ಹೊಸೂರು ಕಡೆ ಬಂದ್ರೆ ಈ ಬಸ್ ಸ್ಟ್ಯಾಂಡ್. ಸೊ ಫೈನಲಿ 2 ಬಸ್ ಸ್ಟ್ಯಾಂಡ್ ಅದು. ಇದು ಹೊಸ ಬಸ್ ಸ್ಟ್ಯಾಂಡ್ ಅಂತಲೇ ಕರೆಸ್ಕೊಳ್ಳೋದೈತಿ, ಬಟ್ ಮೇಂಟೆನೆನ್ಸ್ ಒಂದು ಸ್ವಲ್ಪ ಇಲ್ಲರಿ. ದಯವಿಟ್ಟು ಸ್ವಲ್ಪ ನಮ್ಮ ಜನ ಜಾಗೃತವಾಗಿರ್ರಿ, ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಇಡ್ರಿ, ನೀಟಾಗಿ ಪಾರ್ಕಿಂಗ್ ಮಾಡಿರಿ. ನೋಡಿರಿ, ಹೊಸ ಬಸ್ ಸ್ಟ್ಯಾಂಡ್ ಅಂತ ಹೇಳ್ಕೊಳಕ್ಕೆ ನಮಗೂ ಒಂಥರ ಒಂದೈತಿ. ಏನೂ ಹೊಸದು ಇಲ್ಲೇ ಇಲ್ಲ, ಎಲ್ಲ ಹಳೇದಾಗ್ಬಿಟ್ಟೈತಿ. ಬಸ್ ಸ್ಟ್ಯಾಂಡ್ ಮಾತ್ರ ಕನ್ಸ್ಟ್ರಕ್ಷನ್ ನೋಡಿದ್ರೆ ಅಲ್ಟಿಮೇಟ್ ಐತಿ. ಬಟ್ ಏನು ಮಾಡ್ತೀರಿ, ಮೇಂಟೆನೆನ್ಸ್ ಇಲ್ಲ, ಮತ್ತು ಜನನೂ ಸ್ವಲ್ಪ ಅಪ್ಡೇಟ್ ಇಲ್ಲ. ಬರೀ ಮೊಬೈಲ್ ಮತ್ತು ತಮ್ಮದೊಂದು ಲೈಫ್ ಒಳಗೆ ಅಪ್ಡೇಟ್ ಅಷ್ಟೇ ಅದಾರ. ನಾವು ಯಾವ ಥರ ಇರಬೇಕು ಒಂದು ಸಮಾಜದಾಗ ಅನ್ನೋದು ತಲೆಯಾಗ ಇಲ್ಲ. ಡಸ್ಟ್ಬಿನ್ ಐತಿ, ಡಸ್ಟ್ಬಿನ್ ಇಷ್ಟು ಹೊಲಸು ಐತಿ, ಏನು ಮಾಡ್ತೀರಿ ಹೇಳ್ರಿ. ನೀವು ಮೇ ಬಿ ಹುಬ್ಳಿಯವರಾಗಿ ಹೊಸ ಬಸ್ ಸ್ಟ್ಯಾಂಡ್ ನೋಡಿರ್ತೀರಿ ಅನ್ಕೊತೀನಿ. ಸೊ ಅದು ಹುಬ್ಳಿ ಬಸ್ ಸ್ಟ್ಯಾಂಡ್ ನಾನು ತೋರ್ಸೋಕ್ಕಿಂತ ನಿಮ್ಗೇನು ಹೇಳ್ತೀನಿ, ನೀವೆಲ್ಲೇ ಹೋದರೂ ನಿಮ್ಮದು ಒಂದು ವಾತಾವರಣ ಚಲೋ ಇರಲಿ, ಕ್ಲೀನಾಗಿರಲಿ ಅನ್ನೋದು ಒಂದು ತಲೆಯಾಗಿರಲಿ. ಮೇಂಟೆನೆನ್ಸ್ ಮಾಡ್ಕೊಂಡು ಬರ್ರಿ. ಸೊ ನೋಡಿರಿ, ಎಲ್ಲ ಅದಾವಲ್ಲ ಶಾಪ್ಸ್, ಸ್ವೀಟ್ಸ್ ಏನು ನೀವು ಹೊರಗೆ ತೊಗೊಳೋದು ಬೇಡ, ಇಲ್ಲೇ ಬಂದು ತೊಗೋಬೋದು. ಎಲ್ಲ ಚಲೋ ಐತಿ. ಹಂಗೆ ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋನು. ಬಾಯ್, ಟೇಕ್ ಕೇರ್, ಲವ್ ಯು.